ಫೈಟ್ ಮಾಡಲಿ, ಫೈಟ್ ಮಾಡಿ ಗೆದ್ದು ಹೊರಗೆ ಬರಲಿ. ಬಾಂಗ್ಲಾ ಆದಂಗೆ ಇಲ್ಲಿ ಮಾಡ್ತೀವಿ ಅಂತ ಹೇಳೋದು ಅದೆಲ್ಲ ತಪ್ಪು. ಗೊತ್ತಿಲ್ಲ ಇನ್ನು ಒಳಸಂಚು ಏನೇ ಇರುತ್ತೆ. ಡಿ ಕೆಗೆ ಒಂದು ಆಸೆ ಆಗಬೇಕು ಅಂತ, ಏನು ಆ ಒಳೆಯಟು ಇರ್ಬೋದು, ಹೇಳೋಕ್ಕಾಗಲ್ಲ. ಅವರೇ ಹೇಳ್ತಿದ್ದಾರಲ್ಲ, ನಾನು ಓಪನ್ ಬುಕ್ ಅಂತ. ಯಾರ್ಯಾರನ್ನ ಎಲ್ಲ ಕಾಂಟ್ಯಾಕ್ಟ್ ಮಾಡಬೇಕು ಮಾಡಿಬಿಟ್ಟೆ ಅವರು ಅದಕ್ಕೆ ಅನುಮತಿ ನೀಡಿದ್ದಾರೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಇದರಲ್ಲಿ ಯಾರು ಸರಿ ಯಾರು ತಪ್ಪು? ಸರ್, ಇದರಲ್ಲಿ ಯಾರ್ದು ವಾದ ಗೀದ ಏನಿಲ್ಲ. ಸಿದ್ದರಾಮಯ್ಯ ಅವರು ಕ್ಲೀನ್ ಆಗಿದ್ದರೆ ಅವರು ಅದನ್ನು ಒಪ್ಕೊಂಡು ಪ್ರಾಸಿಕ್ಯೂಷನಿಗೆ ಇದು ಮಾಡಿ ಏನದು ನೀವು ಒಪ್ಕೋಬೇಕು. ಪ್ಲಸ್ ಅವರು ಫೈಟ್ ಮಾಡಲಿ, ಫೈಟ್ ಮಾಡಿ ಗೆದ್ದು ಹೊರಗೆ ಬರಲಿ. ಅವಾಗ ಅದು ಒಂದು ಒಳ್ಳೆಯ ವಿಷಯನೇ. ಇದು ಸುಮ್ಮನೆ ಈಗಲೇ ಪಬ್ಲಿಕ್ ಎಲ್ಲ ಏನೇನೋ ಮಾತಾಡೋದು, ಅವರು ಬಾಂಗ್ಲಾ ಆದಂಗೆ ಇಲ್ಲಿ ಮಾಡ್ತೀವಿ ಅಂತ ಹೇಳೋದು ಅದೆಲ್ಲ ತಪ್ಪು. ಏನಿದೆ ಪ್ರಾಸಿಕ್ಯೂಷನ್ ಪ್ರಕಾರ ನಡ್ಕೊಳ್ಳಿ, ಅವ್ರು ಗೆದ್ದು ಬರಲಿ ಹೊರಗಡೆ. ನಮಗೂ ಸ್ವಾಗತ. ಸಿದ್ದರಾಮಯ್ಯ ವಿ ರೆಸ್ಪೆಕ್ಟ್ ಹಿಮ್. ಅವರು ಒಳ್ಳೆ ಆಡಳಿತಗಾರ, ಅದೇನು ತೊಂದರೆ ಇಲ್ಲ. ಬಟ್ ಪಕ್ಷ ಏನೇ ಇರಲಿ, ಒಬ್ಬ ಒಳ್ಳೆ ಮನುಷ್ಯನ ಬಗ್ಗೆ ನಮಗೆ ರೆಸ್ಪೆಕ್ಟ್ ಇದೆ ಅಷ್ಟೇ. ಥ್ಯಾಂಕ್ ಯು. ಏನು ಸಿದ್ದರಾಮಯ್ಯ ಅವರು ಫ್ಯಾನ್ಸ್ಗಳು ಏನು ಹೇಳೋದಂದ್ರೆ ಅವ್ರ ಹಿಂಬಾಲಕರು, ಈಗ ಅವರು ಇಷ್ಟು ರಾಜಕೀಯ ಏನು ಎಕ್ಸ್ಪೀರಿಯನ್ಸ್ ಇದೆ, ಇದರಲ್ಲಿ ಯಾವುದೇ ಕಪ್ಪು ಚುಕ್ಕಿ ಅವ್ರ ಮೇಲೆ ಇರಲಿಲ್ಲ. ಸೊ ಇದೊಂದು ಅವ್ರ ಮೇಲೆ ಈ ಥರದೊಂದು ಅಪರಾಧ ಮಾಡಿದ್ರೆ ಒಂದು ಈ ಥರ ಕಪ್ಪು ಚುಕ್ಕೆ ಬೀಳುತ್ತೆ, ಈ ಥರದ್ದು ಪ್ಲ್ಯಾನ್ ಮಾಡಿ ಇದು ಏನು ಆಪೋಸಿಟ್ ಪಾರ್ಟಿ ಅವರು BJP ಆಗಿರ್ಬೋದು JDS ಅವರು ಪ್ಲ್ಯಾನ್ ಮಾಡಿ ಈ ಥರ ಮಾಡ್ತಿದ್ದಾರೆ ಅಂತ ಅವ್ರದ್ದು ಒಂದು ವಾದ. ಅಲ್ಲ, ಪ್ಲ್ಯಾನ್ ಮಾಡಿದರೆ ಈಗ ಇವರು ಅವ್ರದ್ದು ಯಾಕೆ ಬಿಚ್ಚಿಡ್ತೀನಿ ಹೇಳೋದು? ಈಗ ಇವ್ರದ್ದು ಬಿಚ್ಚಿಡಿದಾಗ ಅವ್ರದ್ದು ಬಿಚ್ಚಿಡ್ತೀನಿ ಹೇಳೋದು ಅದೆಲ್ಲ ಏನಕ್ಕೆ ಅಂದರೆ ಇಬ್ಬರು ಕಳ್ಳರು ಅಂತ ಆಯ್ತಲ್ಲ. ಹಾಗಾಗಬಾರ್ದು. ಇವ್ರು ಒಳ್ಳೆಯವರಾಗಿದ್ದರೆ ಒಳ್ಳೆಯವರಾಗಿ ಹೊರಗೆ ಬರಲಿ ಅಲ್ವಾ? ಅವ್ರದ್ದು ಏನು ಬಿಚ್ಚಿಡೋದು ಇವರು? ಅದೆಲ್ಲ ಪಕ್ಷ ಅಂದರೆ ಎಲ್ಲರೂ ಕಳ್ಳರು ಅಂತ ಆಗುತ್ತಲ್ವಾ? ಆ ಪಕ್ಷದವರು ಈ ಪಕ್ಷದವರು ಬೇಕಾಗಿಲ್ಲ. ಅದು ಇವರು ಒಳ್ಳೆಯವರು, ಇವ್ರು ಕಪ್ಪು ಚುಕ್ಕೆ ಇಲ್ಲ ಅಂದರೆ ಕಪ್ಪು ಚುಕ್ಕೆ ಇಲ್ಲದೆ ಹೊರಗೆ ಬರಲಿ ಸಿದ್ದರಾಮಯ್ಯ ಅವರು ಅಷ್ಟೇ. ನಾವು ಅದನ್ನು ಸ್ವಾಗತ ಮಾಡ್ತೀವಿ. ರಾಜ್ಯಪಾಲರು ಕರೆಕ್ಟಾಗಿ ನ್ಯಾಯವಾಗಿ ನಿರ್ಧಾರ ತೊಗೊಂಡಿದ್ದಾರೆ ಅಂತ. ರಾಜ್ಯಪಾಲರ ನಿರ್ಧಾರ ಸುಮ್ಮನೆ ಒಬ್ಬರು ರಾಜ್ಯಪಾಲರು ಮಾಡ್ತಾರೆ ಸರ್. ಅಷ್ಟು ದೊಡ್ಡ ಅದೊಂದು 25 ಎಕರೆ ಜಾಗದಲ್ಲಿ ಒಬ್ಬರನ್ನ ಕೂರಿಸ್ತಾರಂದರೆ ರಾಜ್ಯಪಾಲರನ್ನ, ಅವರಿಗೂ ಬೆಲೆ ಇದೆಯಲ್ಲ. ಅವರು ಎಲ್ಲ ಯಾರ್ಯಾರನ್ನ ಎಲ್ಲ ಕಾಂಟ್ಯಾಕ್ಟ್ ಮಾಡಬೇಕು ಮಾಡಿಬಿಟ್ಟೆ ಅವರು ಅದಕ್ಕೆ ಅನುಮತಿ ನೀಡಿದ್ದಾರೆ. ಅದರಲ್ಲಿ ನಮ್ಮದೇನು, ಅದನ್ನು ಸ್ವಾಗತ ಮಾಡಬೇಕು. ಎಲ್ಲನೂ ಸ್ವಾಗತ ಮಾಡಿ ಅವರು ಹೊರಗೆ ಬರಬೇಕಷ್ಟೇ ಅಲ್ವಾ? ಯು ಶುಡ್ ಫೇಸ್ ಇಟ್. ಯಾವುದೇ ಪಕ್ಷದ ಪರವಾಗಿ ಕೆಲಸ ಮಾಡ್ತೀರಾ ಅಂತ ನಿಮಗೆ? ಇಲ್ಲ, ಇದು ಪಕ್ಷಾತೀತವಾಗಿ ಆಗ್ತಾಯಿದೆ. ಗೊತ್ತಿಲ್ಲ ಇನ್ನು ಒಳಸಂಚು ಏನೇ ಇರುತ್ತೆ. ಒಳಗೊಳಗೆ ಒಳ ಏಟು ಅಂತಾರಲ್ಲ, ಅದು ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೂ ಕಾಂಗ್ರೆಸ್ಸಲ್ಲೇ ಇಬ್ಬರು ಇದ್ದಾರೆ. ಏನು ಸರ್, ಡಿ ಕೆಗೆ ಒಂದು ಆಸೆ ಆಗಬೇಕು ಅಂತ, ಏನು ಅವತ್ತು ಅವರು ಸ್ವಾಮಿಗಳ ಹತ್ರ ಹೇಳಿಸಿದಾರಲ್ಲ, DCM CM ಆಗಬೇಕು ಅಂತ. ಆ ಒಳೆಯಟು ಇರ್ಬೋದು, ಹೇಳೋಕ್ಕಾಗಲ್ಲ. ಇನ್ನು ಮುಂದೆ ನೋಡೋಣ, ಏನು ಕಾದು ನೋಡೋಣ. ಓಕೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಬಿಟ್ಟು ಏನು ಫೇಸ್ ಮಾಡಬೇಕು ಇದನ್ನ ಅಂತ ಹೇಳ್ತಾರೆ. ನಿಮ್ಗೇನಿದೆ? ರಾಜೀನಾಮೆ ಕೊಟ್ಟು ಫೇಸ್ ಮಾಡಿದರೆ ಒಳ್ಳೆಯದೇ. ಕ್ಲೀನಾಗಿ ಮತ್ತೆ ಹೊರಗೆ ಬಂದು ಮತ್ತೆ ಅದೇ ಸೀಟಿಗೆ ಅವರೇ ಹೋಗ್ತಾರಲ್ಲ, ಅದರಲ್ಲಿ ಏನಿದೆ ಅಲ್ವಾ? ಅವ್ರನ್ನ ಬಿಟ್ಟರೆ ಇಲ್ಲಿ ಯಾರು ಇಲ್ಲ ಈಗ ಸದ್ಯ ಕಾಂಗ್ರೆಸ್ಸಲ್ಲಿ. ಯಾರಿದ್ದಾರೆ ಸರ್? ಯಾರಿಲ್ಲ. ಸಿದ್ದರಾಮಯ್ಯ ಬಿಟ್ಟರೆ ಕಾಂಗ್ರೆಸ್ ಹೋಗಿಬಿಡುತ್ತೆ. ಸೊ ಅದು ಬೆಸ್ಟ್ ವೇ, ಏನು ತೊಂದರೆ ಇಲ್ಲ. ಅದು ಆಗ ಮಾಡ್ಬೋದು. ರಾಜೀನಾಮೆ ಕೊಟ್ಟು ಕ್ಲೀನಾಗಿ ಬರಲಿ ಹೊರಗೆ. ತಪ್ಪಿಲ್ಲ ಅಂದರೆ ಮತ್ತೆ ಅವರೇ ಹೇಳ್ತಿದ್ದಾರಲ್ಲ, ನಾನು ಓಪನ್ ಬುಕ್ ಅಂತ. ಆಗಲಿ ಬಿಡಿ, ಏನು ಪ್ರಾಬ್ಲಮ್ ಇಲ್ಲ, ಬರಲಿ. ಓಕೆ ಸರ್, ಈಗ ಏನು ಆರೋಪ ಮಾಡ್ತಾ ಇದ್ದಾರಲ್ಲ, ಎಲ್ಲ ನಾಯಕರಿಗೂ ಗೊತ್ತು ಸಿದ್ದರಾಮಯ್ಯನವರು ಎಷ್ಟು ಪ್ರಾಮಾಣಿಕವಾಗಿ ದುಡ್ದಿದ್ದಾರೆ. ಅವರು ಸತತವಾಗಿ ಅವರು ಕ್ಲೀನ್ ಚೀಟಾಗಿ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಾರೆ. ಏನೋ ರಾಜಕೀಯ ಬೇಳೆ ಬೇಯಿಸ್ಬೇಕು, ಇವರೇನೋ ಸರ್ಕಾರನ ಬೀಳಿಸ್ಬೇಕು ಅಂತ ಇವರು ಪ್ರಯತ್ನ ಮಾಡಲಿ, ಸಂತೋಷ. ಅವ್ರ ಹೋರಾಟ ಅವ್ರು ಮಾಡಲಿ. ಬಟ್ ಎಲ್ಲದಕ್ಕಿಂತ ಮೇಲೆ ಅದನ್ನು ಪ್ರೂವ್ ಮಾಡಬೇಕು. ಪ್ರೂವ್ ಮಾಡೋಕ್ಕೆ ಮುಂಚೆ ಅವ್ರದ್ದೇನೋ 14 ಸೈಟು ಅಥವಾ ಇನ್ನೊಂದೇನೋ ಅಂತೂ ಮತ್ತೊಂದು ಇವ್ರು ಹೇಳ್ತಿದಾರಲ್ಲ, ಇವ್ರುಗಳು ಎಷ್ಟೆಷ್ಟು ಮಾಡ್ಕೊಂಡಿದ್ದಾರೆ? ಯಾರು ಮಾಡೇ ಇಲ್ವಾ? BJP ನಾಯಕರೇ ಇರ್ಬೋದು, JDS ನಾಯಕರೇ ಇರ್ಬೋದು, ಮಾಡ್ಕೊಂಡೇ ಇಲ್ವಾ? ಅವ್ರ ಮಕ್ಕಳ ಹೆಸರಲ್ಲಿ ಮೊಮ್ಮಕ್ಕಳ ಹೆಸರಲ್ಲಿ ಮಾಡಲೇ ಇಲ್ವಾ? ಮಾಡಿದ್ದಾರೆ. ಹಂಗಂತ ಇವ್ರದ್ದು ಯಾವುದೋ ಒಂದು ಸಣ್ಣದನ್ನು ಏನೂ ಇಲ್ಲದೇ ಇರೋದನ್ನ ಇವರು ಆರೋಪ ಮಾಡಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮ್ಮ ಅಭಿಪ್ರಾಯ ಏನಂದರೆ, ಸಿದ್ದರಾಮಯ್ಯನವ್ರನ್ನ ನಾವು ನೋಡಿದ್ದೀವಿ ಎಷ್ಟು ಪ್ರಾಮಾಣಿಕತೆಯಿಂದ ಅವರು ಇದ್ದಾರೆ ಅಂತ. ಖಂಡಿತವಾಗ್ಲೂ ಅವ್ರು ಆಚೆ ಬರ್ತಾರೆ. ಅವ್ರ ಪ್ರಾಮಾಣಿಕತೆ ಅವ್ರದ್ದು ಇದೆ. ಸರ್, ಒಂದಷ್ಟು ಜನ ಏನು ರಾಜೀನಾಮೆ ಕೊಟ್ಬಿಟ್ಟು ಇದನ್ನು ಫೇಸ್ ಮಾಡಲಿ ಅಂತ ನಿಮ್ಗೇನಿಸ್ತದೆ? ಅಲ್ಲ, ರಾಜೀನಾಮೆ ಅದು ಸೊಲ್ಯೂಷನ್ ಅಲ್ಲ. ಈಗ ರಾಜೀನಾಮೆ ಕೊಡಬೇಕಂದ್ರೆ ಈಗ ಅಂದರೆ ಆ ಸ್ಥಾನದಲ್ಲಿ ನಿಂತು ಕೋರ್ಟ್ ಇದೆಲ್ಲ ಮಾಡೋದು ಬೇಡ, ಇಳಿದ್ಬಿಟ್ಟು ಎಲ್ರಿಗೂ ಅಧಿಕಾರ ಇರುತ್ತೆ. ಈಗ ನೀವು ಮಾಧ್ಯಮದವರು ಮನಸ್ಸು ಮಾಡಿದ್ರೆ, ಈಗ ಹಿಂದೆ ಇದ್ದಂಥ ಎಲ್ಲ ನಾಯಕರ ಮೇಲೂ ನೀವು ಆರೋಪ ಮಾಡಿ ಅವ್ರನ್ನ ನೀವು ಎಳಿಬೋದಲ್ವಾ? ಅಲ್ವಾ? ಆರೋಪ ಮಾಡೋದು ಯಾರು ಬೇಕಾದ್ರೂ ಮಾಡ್ಬೋದು. ಆರೋಪ ಮಾಡಿದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಎಲ್ಲೂ ಇಲ್ವಲ್ಲ. ಅವ್ರು ಹೇಳೋ ಆರೋಪ ಪ್ರೂವ್ ಆಗಬೇಕು. ಪ್ರೂವ್ ಆದಮೇಲೆ ಇವ್ರು ಹೇಳೋದೇ ಬೇಡ, ರಾಜೀನಾಮೆ ಅವರೇ ಮಾಡ್ತಾರೆ. ಸರ್, ಪ್ರೂವ್ ಮಾಡೋಕ್ಕಿಂತ ಮುಂಚೆ ರಾಜೀನಾಮೆ ಕೊಟ್ಬಿಟ್ಟು ಪ್ರೂವ್ ಅದು ನಿಮ್ದೇನು ತಪ್ಪಿಲ್ಲ ಅಂದರೆ ಮತ್ತೆ CM ಆಗಿ ಅಂತ ಅಲ್ಲ, ಅದು ತೂಕವಾದ ಮಾತೇ ಅಲ್ಲ. ಅದು ನಾಯಕರಾಗಿ ತೂಕವಾದ ಮಾತೇ ಅಲ್ಲ. ಅದು
ಹೇಳಿದ ತಕ್ಷಣ ಅದು ನಿಜ ಆಗ್ಬೇಕಂತಿಲ್ವಲ್ಲ. ಸೊ ಅದು ಏನು ನ್ಯಾಯಾಲಯಕ್ಕೆ ಹೋಗುತ್ತೆ, ಅದಕ್ಕೆ ಗೌರವ ಕೊಡಬೇಕು ನಾವು. ಹೋಗಲಿ, ನ್ಯಾಯಾಲಯಕ್ಕೆ ಹೋಗಲಿ, ಅಲ್ಲಿ ತೀರ್ಮಾನ ಬಂದೇ ಬರುತ್ತಲ್ವ. ಇವರು ಏನು ರಾಜ್ಯಪಾಲರು ತಗೊಂಡಿರೋ ನಿರ್ಧಾರ ಸರಿ ಅನ್ಸುತ್ತೆ ನಿಮಗೆ? ಈಗ ಮೇಲ್ಮೇಲೆ ನಾವು ನೋಡಿ ನಾವು ಒಪ್ಪಂದಕ್ಕೆ ಬರೋದು ಅಥವಾ ಇನ್ನೊಂದು ಅಭಿಪ್ರಾಯಕ್ಕೆ ಬರೋದು ಅದು ತಪ್ಪು. ನೋಡೋಣ ಏನು ನಡೆಯುತ್ತೆ, ನೋಡೋಣ. ಎಲ್ಲರಿಗೂ ರಾಜ್ಯಪಾಲರು ಏನು ಪಕ್ಷದ ಪರವಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಬೇರೆ ಏನು JDS ಇರ್ಬೋದು, ಒತ್ತಡ ಇರ್ಬೋದು, ಅವ್ರ ಕಡೆಯಿಂದ ಈ ಥರ ಒತ್ತಡ ಇರ್ಬೋದು. ಎಲ್ಲ ಮಿತ್ರರೇ ಅಲ್ವಾ ಇವರೆಲ್ಲ. ರಾಜ್ಯಪಾಲರಾಗಲಿ ಅಥವಾ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಇವರೆಲ್ಲ ಮಿತ್ರರೇ ಅಲ್ವಾ. ಏನೋ ಒಂದು ರಾಜಕೀಯದ ನಡೆಸ್ಬೇಕಾದ್ರೆ ನಡೆಸ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ, ತೀರ್ಮಾನ ಏನಾಗುತ್ತೆ ನೋಡೋಣ. ನಿಮ್ಮ ಪ್ರಕಾರ ರಾಜೀನಾಮೆ ಕೊಡಬೇಕು? ಕೊಡಬಾರ್ದು. ಯಾಕೆ? ಒಳ್ಳೆ ನಾಯಕರಲ್ವ ಅವರು, ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ನಿಯತ್ತಿದೆ ಅವರಲ್ಲಿ, ನಾವು ನೋಡಿದ್ದೀವಿ. ಹೋರಾಟ ನಾವು ಬೆಂಬಲಿಸೋಣ. ತಪ್ಪಿದ್ದ ಪ್ರಶ್ನೆ ಬಂದಾಗ ಆ ತಪ್ಪಿಗೆ ನಾವು ಹೋರಾಟ ಮಾಡೋಣ. ಸರಿ ಅಂದಮೇಲೆ ಅವ್ರಿಗೆ ಬೆಂಬಲಿಸೋಣ. ಇಷ್ಟೇ ನಾವು ಮಾಡಬೇಕಾಗಿದೆ. BJP ಮತ್ತು ಕಾಂಗ್ರೆಸ್ ಏನು ಇವರು JDS ಮುಖಂಡರು ಒಂದಷ್ಟು ಜನ ನಿನ್ನೆ ಏನು ಸ್ಟ್ರೈಕ್ ಎಲ್ಲ ಮಾಡಿದ್ರು ವಿಧಾನಸೌಧದಲ್ಲಿ. ಸೊ ಅವರು ಅದೇ ಹೇಳ್ತಾರೆ ಸರ್. ಇವರೆಲ್ಲ BJP ನಾಯಕರು, ಯಡಿಯೂರಪ್ಪನ ಮಕ್ಕಳು ಇವರೆಲ್ಲ ಮಾಡ್ತಿರಲ್ಲ, ಅವ್ರ ತಂದೆನೇ ಜೈಲಿಗೆ ಹೋಗಿದ್ರಲ್ಲ ಸರ್, ಡಿನೋಟಿಫಿಕೇಷನ್. ಆಮೇಲೆ ಇವರು ಜನಾರ್ದನ್ ರೆಡ್ಡಿ ಸರ್, ಇವರೇನೋ ಪಾಪ ಏನೋ ಮೂಡ ಅಥವಾ BD ಏನೋ ಇನ್ನೊಂದೇನೋ ಮತ್ತೊಂದೇನೋ ಬರ್ತಾಯಿದೆ. ಆದರೆ ಇವರು ಏನೋ ಮೈನಿಂಗಲ್ಲಿ ಗುಡ್ಡನೇ ನುಂಗಾಕೊಂಡ್ಬಿಟ್ಟಿದ್ದಾರಲ್ಲ ಸರ್. ಇವರು ಜೈಲಿಗೆ ಹೋಗಿ ಬಂದಿರಲ್ಲ ಅಂಥವ್ರು ಈ ಆರೋಪ ಮಾಡೋಕ್ಕೆ ಬರ್ತಿದ್ದಾರೆ. ಫಸ್ಟ್ ಅವ್ರು ನೋಡ್ಕೊಳ್ಳಿ ಸರ್, ಅಲ್ವಾ? ಅವ್ರದ್ದೇ ಇನ್ನೂ ಕ್ಲಿಯರ್ ಆಗಿಲ್ಲ. ಬಾರ್ಡ್ರ್ ನುಗ್ಗಾಕೊಂಡ್ಬಿಟ್ಟಿದ್ದಾರಲ್ಲ. ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರು ಅಲ್ವಾ, ಬಾರ್ಡ್ರ್ ನುಗ್ಗಾಕೊಂಡ್ಬಿಟ್ಟಿದ್ದಾರೆ. ಆಂಧ್ರ ಬಾರ್ಡ್ರು, ಈ ಕಡೆ ಕರ್ನಾಟಕ ಬಾರ್ಡ್ರು. ದೊಡ್ಡ ಹಗರಣ ಅಲ್ವಾ.